ಎಲ್ಲರಿಗೂ ವೇಕಪ್ ಯೂಟ್ಯೂಬ್ ಕ್ಲಾಸ್ಗೆ ಆತ್ಮೀಯ ಸ್ವಾಗತ. ಇಂದು ನಾವು ಮುಂಬರ್ತಕ್ಕಂತಹ TET, HSTR, GPSTR ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಮನೋವಿಜ್ಞಾನದ ಮೊದಲನೇ ಪಾಠವಾದ ಮನೋವಿಜ್ಞಾನ ಪಾಠದ ಮೇಲಿನ ಕೆಲ ಪ್ರಶ್ನೆಗಳನ್ನು ಚರ್ಚಿಸೋಣ. ಮನೋವಿಜ್ಞಾನ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಮನೋವಿಜ್ಞಾನ ಹಾಗೂ ಶೈಕ್ಷಣಿಕ ಮನೋವಿಜ್ಞಾನ ಎರಡೂ ಅತಿ ಅವಶ್ಯ ಎಂಬಂತೆ ಇಂದು ನಾವು ಈ ಒಂದು ಪಾಠದ ಮೇಲೆ ಕೆಲ ಪ್ರಶ್ನೆಗಳನ್ನು ಚರ್ಚಿಸೋಣ. ಮೊದಲನೆಯ ಪ್ರಶ್ನೆ, ಸೈಕಾಲಜಿ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಸೈಕಾಲಜಿ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಲ್ಯಾಟಿನ್, ಇಂಗ್ಲಿಷ್, ಗ್ರೀಕ್, ಹಿಂದಿ. ಲ್ಯಾಟಿನ್, ಇಂಗ್ಲಿಷ್, ಗ್ರೀಕ್, ಹಿಂದಿ. ಸರಿಯಾದ ಉತ್ತರ ಗ್ರೀಕ್. ಎರಡನೆಯ ಪ್ರಶ್ನೆ, ಮನೋವಿಜ್ಞಾನವನ್ನು ಮೊದಲು ಯಾವುದರ ಒಂದು ಭಾಗವಾಗಿ ಅಧ್ಯಯನ ಮಾಡಲಾಗುತ್ತಿದೆ? ಮನೋವಿಜ್ಞಾನವನ್ನು ಮೊದಲು ಯಾವುದರ ಒಂದು ಭಾಗವಾಗಿ ಅಧ್ಯಯನ ಮಾಡಲಾಗುತ್ತಿತ್ತು? ವಿಜ್ಞಾನ, ತತ್ವಶಾಸ್ತ್ರ, ಸಮಾಜಶಾಸ್ತ್ರ, ಇತಿಹಾಸ. ವಿಜ್ಞಾನ, ತತ್ವಶಾಸ್ತ್ರ, ಸಮಾಜಶಾಸ್ತ್ರ, ಇತಿಹಾಸ. ಸರಿಯಾದ ಉತ್ತರ ತತ್ವಶಾಸ್ತ್ರ. ಮುಂದಿನ ಪ್ರಶ್ನೆ, ಮನೋವಿಜ್ಞಾನ ಎಂಬ ಪದವನ್ನು ಮೊಟ್ಟ ಮೊದಲು ಬಳಕೆ ಮಾಡಿದ ಮನೋವಿಜ್ಞಾನಿ ಯಾರು? ಮನೋವಿಜ್ಞಾನ ಎಂಬ ಪದವನ್ನು ಮೊಟ್ಟ ಮೊದಲು ಬಳಕೆ ಮಾಡಿದ ಮನೋವಿಜ್ಞಾನಿ ಯಾರು? ಪ್ಲೇಟೋ, ಡಾಂಟೆ, ರುಡಾಲ್ಫ್ ಗೆಟ್ಲೆ, ವುಡ್ವರ್ತ್. ಸರಿಯಾದ ಉತ್ತರ ರುಡಾಲ್ಫ್ ಗೆಟ್ಲೆ. ಮುಂದಿನ ಪ್ರಶ್ನೆ, ಕೆಳಗಿನವರಲ್ಲಿ ಯಾರನ್ನು ಮನೋವಿಜ್ಞಾನವು ಮೊದಲು ಆತ್ಮದ ಅಧ್ಯಯನವೆಂದು ಹೇಳಿದ್ದಾರೆ? ಕೆಳಗಿನವರಲ್ಲಿ ಯಾರು ಮನೋವಿಜ್ಞಾನವು ಮೊದಲು ಆತ್ಮದ ಅಧ್ಯಯನವೆಂದು ಹೇಳಿದ್ದಾರೆ? ಡಾಂಟೆ, A.B. ಟಿಚ್ನರ್, ವುಡ್ಸ್ವರ್ತ್, ಪ್ಲೇಟೋ. ಡಾಂಟೆ, A.B. ಟಿಚ್ನರ್, ವುಡ್ಸ್ವರ್ತ್, ಪ್ಲೇಟೋ. ಸರಿಯಾದ ಉತ್ತರ ಪ್ಲೇಟೋ. ಇವರೊಂದಿಗೆ ಸಾಕ್ರೆಟಿಸ್ ಮತ್ತು ಅರಿಸ್ಟಾಟಲ್ ಅವರು ಕೂಡ ಮನೋವಿಜ್ಞಾನವು ಮೊದಲು ಆತ್ಮದ ಅಧ್ಯಯನವೆಂದು ತಿಳಿಸಿದ್ದಾರೆ. ಮುಂದಿನ ಪ್ರಶ್ನೆ, ಡಾಂಟೆಯವರು ಮನೋವಿಜ್ಞಾನವನ್ನು ಯಾವುದರ ಅಧ್ಯಯನ ಎಂದು ಕರೆದಿದ್ದಾರೆ? ಡಾಂಟೆಯವರು ಮನೋವಿಜ್ಞಾನವನ್ನು ಯಾವುದರ ಅಧ್ಯಯನ ಎಂದು ಕರೆದಿದ್ದಾರೆ? ಆತ್ಮದ ಅಧ್ಯಯನ, ಪ್ರಜ್ಞೆಯ ಅಧ್ಯಯನ, ವೈಜ್ಞಾನಿಕ ಅಧ್ಯಯನ, ಮನಸ್ಸಿನ ಅಧ್ಯಯನ. ಆತ್ಮದ ಅಧ್ಯಯನ, ಪ್ರಜ್ಞೆಯ ಅಧ್ಯಯನ, ವೈಜ್ಞಾನಿಕ ಅಧ್ಯಯನ, ಮನಸ್ಸಿನ ಅಧ್ಯಯನ. ಸರಿಯಾದ ಉತ್ತರ ಮನಸ್ಸಿನ ಅಧ್ಯಯನ. ಮುಂದಿನ ಪ್ರಶ್ನೆ, ವಿಲ್ ಹೆಲ್ ಮೌಂಟ್ ಮತ್ತು A.B. ಟಿಚ್ನರ್ ಮನೋವಿಜ್ಞಾನವನ್ನು ಯಾವುದರ ಅಧ್ಯಯನ ಎಂದು ಕರೆದಿದ್ದಾರೆ? ವಿಲ್ ಹೆಲ್ ಮೌಂಟ್ ಮತ್ತು A.B. ಟಿಚ್ನರ್ ಮನೋವಿಜ್ಞಾನವನ್ನು ಯಾವುದರ ಅಧ್ಯಯನ ಎಂದು ಕರೆದಿದ್ದಾರೆ? ಆತ್ಮದ ಅಧ್ಯಯನ, ಪ್ರಜ್ಞೆಯ ಅಧ್ಯಯನ, ವೈಜ್ಞಾನಿಕ ಅಧ್ಯಯನ, ಮನಸ್ಸಿನ ಅಧ್ಯಯನ. ಆತ್ಮದ ಅಧ್ಯಯನ, ಪ್ರಜ್ಞೆಯ ಅಧ್ಯಯನ, ವೈಜ್ಞಾನಿಕ ಅಧ್ಯಯನ, ಮನಸ್ಸಿನ ಅಧ್ಯಯನ. ಸರಿಯಾದ ಉತ್ತರ ಪ್ರಜ್ಞೆಯ ಅಧ್ಯಯನ. ಮುಂದಿನ ಪ್ರಶ್ನೆ, ಮನೋವಿಜ್ಞಾನವನ್ನು ವರ್ತನೆಯ ಅಧ್ಯಯನ ಎಂದು ಕರೆದವರು ಯಾರು? ಮನೋವಿಜ್ಞಾನವನ್ನು ವರ್ತನೆಯ ಅಧ್ಯಯನ ಎಂದು ಕರೆದವರು ಯಾರು? A.B. ಟಿಚ್ನರ್, ಡಾಂಟೆ, ಅರಿಸ್ಟಾಟಲ್, J.B. ವ್ಯಾಟ್ಸನ್. A.B. ಟಿಚ್ನರ್, ಡಾಂಟೆ, ಅರಿಸ್ಟಾಟಲ್, J.B. ವ್ಯಾಟ್ಸನ್. ಸರಿಯಾದ ಉತ್ತರ J.B. ವ್ಯಾಟ್ಸನ್. ಮುಂದಿನ ಪ್ರಶ್ನೆ, ಮನೋವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಮನೋವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? A.B. ಟಿಚ್ನರ್, ಡಾಂಟೆ, ಥಾರನ್ಡಾಯಕ್, ಸಿಗ್ಮಂಡ್ ಫ್ರಾಯ್ಡ್. A.B. ಟಿಚ್ನರ್, ಡಾಂಟೆ, ಥಾರನ್ಡಾಯಕ್, ಸಿಗ್ಮಂಡ್ ಫ್ರಾಯ್ಡ್. ಸರಿಯಾದ ಉತ್ತರ ಸಿಗ್ಮಂಡ್ ಫ್ರಾಯ್ಡ್. ಮುಂದಿನ ಪ್ರಶ್ನೆ, ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ನಡುವಿನ ಸಂಬಂಧವೇ ಕಲಿಕೆ ಎಂದವರು ಡ್ಯಾಶ್. ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ನಡುವಿನ ಸಂಬಂಧವೇ ಕಲಿಕೆ ಎಂದರು ಡ್ಯಾಶ್. ಥಾರನ್ಡಾಯಕ್, ಡಾಂಟೆ, J.B. ವ್ಯಾಟ್ಸನ್, ಪ್ಲೇಟೋ. ಥಾರನ್ಡಾಯಕ್, ಡಾಂಟೆ, J.B. ವ್ಯಾಟ್ಸನ್, ಪ್ಲೇಟೋ. ಸರಿಯಾದ ಉತ್ತರ ಥಾರನ್ಡಾಯಕ್. ಆಧುನಿಕ ಮನೋವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಆಧುನಿಕ ಮನೋವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಥಾರನ್ಡಾಯಕ್, ಸಿಗ್ಮಂಡ್ ಫ್ರಾಯ್ಡ್, ಡಾಂಟೆ, ವಿಲ್ ಹೆಲ್ ಮೌಂಟ್. ಥಾರನ್ಡಾಯಕ್, ಸಿಗ್ಮಂಡ್ ಫ್ರಾಯ್ಡ್, ಡಾಂಟೆ, ವಿಲ್ ಹೆಲ್ ಮೌಂಟ್. ಸರಿಯಾದ ಉತ್ತರ ವಿಲ್ ಹೆಲ್ ಮೌಂಟ್. ಮುಂದಿನ ಪ್ರಶ್ನೆ, ಪ್ರಪ್ರಥಮವಾಗಿ ಮನೋವಿಜ್ಞಾನದ ಪ್ರಯೋಗಶಾಲೆಯನ್ನು ಆರಂಭಿಸಿದವರು ಯಾರು? ಪ್ರಪ್ರಥಮವಾಗಿ ಮನೋವಿಜ್ಞಾನದ ಪ್ರಯೋಗಶಾಲೆಯನ್ನು ಆರಂಭಿಸಿದವರು ಯಾರು? ಡಾಂಟೆ, ವಿಲ್ ಹೆಲ್ ಮೌಂಟ್, ಥಾರನ್ಡಾಯಕ್, ಸಿಗ್ಮಂಡ್ ಫ್ರಾಯ್ಡ್. ಸರಿಯಾದ ಉತ್ತರ ವಿಲ್ ಹೆಲ್ ಮೌಂಟ್. ಸರಿಯಾದ ಉತ್ತರ ವಿಲ್ ಹೆಲ್ ಮೌಂಟ್. ಮುಂದಿನ ಪ್ರಶ್ನೆ, ಸಂವೇಗ, ಕಲಿಕೆ, ಅಭಿಪ್ರೇರಣೆ ಇವು ಮನೋವಿಜ್ಞಾನದ ಯಾವ ಶಾಖೆಗಳ ಅಡಿಯಲ್ಲಿ ಬರುತ್ತವೆ? ಸಂವೇಗ, ಕಲಿಕೆ, ಅಭಿಪ್ರೇರಣೆ ಇವು ಮನೋವಿಜ್ಞಾನದ ಯಾವ ಶಾಖೆಗಳ ಅಡಿಯಲ್ಲಿ ಬರುತ್ತವೆ? ಅಪಸಾಮಾನ್ಯ ಮನೋವಿಜ್ಞಾನ, ಶುದ್ಧ ಮನೋವಿಜ್ಞಾನ, ವಿಕಾಸ ಮನೋವಿಜ್ಞಾನ, ಸಾಮಾಜಿಕ ಮನೋವಿಜ್ಞಾನ. ಅಪಸಾಮಾನ್ಯ ಮನೋವಿಜ್ಞಾನ, ಶುದ್ಧ ಮನೋವಿಜ್ಞಾನ, ವಿಕಾಸ ಮನೋವಿಜ್ಞಾನ, ಸಾಮಾಜಿಕ ಮನೋವಿಜ್ಞಾನ. ಸರಿಯಾದ ಉತ್ತರ ಶುದ್ಧ ಮನೋವಿಜ್ಞಾನ.
ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸೂಕ್ಷ್ಮ ಜೀವಿಗಳಿಂದ ಮಾನವನವರೆಗೆ ವರ್ತನೆಗಳ ಕುರಿತು ಅಧ್ಯಯನ ಮಾಡುವ ಮನೋವಿಜ್ಞಾನ ಯಾವುದಾಗಿದೆ? ಈ ಕೆಳಗಿನವುಗಳಲ್ಲಿ ಸೂಕ್ಷ್ಮ ಜೀವಿಗಳಿಂದ ಮಾನವನವರೆಗೆ ವರ್ತನೆಗಳ ಕುರಿತು ಅಧ್ಯಯನ ಮಾಡುವ ಮನೋವಿಜ್ಞಾನ ಯಾವುದಾಗಿದೆ? ಶುದ್ಧ ಮನೋವಿಜ್ಞಾನ, ತುಲನಾತ್ಮಕ ಮನೋವಿಜ್ಞಾನ, ಅಪಸಾಮಾನ್ಯ ಮನೋವಿಜ್ಞಾನ, ಸಾಮಾಜಿಕ ಮನೋವಿಜ್ಞಾನ. ಶುದ್ಧ ಮನೋವಿಜ್ಞಾನ, ತುಲನಾತ್ಮಕ ಮನೋವಿಜ್ಞಾನ, ಅಪಸಾಮಾನ್ಯ ಮನೋವಿಜ್ಞಾನ, ಸಾಮಾಜಿಕ ಮನೋವಿಜ್ಞಾನ. ಸರಿಯಾದ ಉತ್ತರ ತುಲನಾತ್ಮಕ ಮನೋವಿಜ್ಞಾನ. ಯಾವ ಮನೋವಿಜ್ಞಾನವು ಬಾಲಾಪರಾಧಿಗಳು ಮಾನಸಿಕ ರೋಗಿಗಳ ವರ್ತನೆಯನ್ನು ಕುರಿತು ಅಧ್ಯಯನ ಮಾಡುತ್ತದೆ? ಯಾವ ಮನೋವಿಜ್ಞಾನವು ಬಾಲಾಪರಾಧಿಗಳು ಮಾನಸಿಕ ರೋಗಿಗಳ ವರ್ತನೆಯನ್ನು ಕುರಿತು ಅಧ್ಯಯನ ಮಾಡುತ್ತದೆ? ವಿಭೇದಾತ್ಮಕ ಮನೋವಿಜ್ಞಾನ, ವಿಕಾಸ ಮನೋವಿಜ್ಞಾನ, ಅಪಸಾಮಾನ್ಯ ಮನೋವಿಜ್ಞಾನ, ತುಲನಾತ್ಮಕ ಮನೋವಿಜ್ಞಾನ. ವಿಭೇದಾತ್ಮಕ ಮನೋವಿಜ್ಞಾನ, ವಿಕಾಸ ಮನೋವಿಜ್ಞಾನ, ಸಾಮಾನ್ಯ ಮನೋವಿಜ್ಞಾನ, ತುಲನಾತ್ಮಕ ಮನೋವಿಜ್ಞಾನ. ಸರಿಯಾದ ಉತ್ತರ ಅಪಸಾಮಾನ್ಯ ಮನೋವಿಜ್ಞಾನ. ಮುಂದಿನ ಪ್ರಶ್ನೆ, ಈ ಕೆಳಗಿನವರಲ್ಲಿ ಅಂತರಾವಲೋಕನದ ಪ್ರತಿಪಾದಕರು ಯಾರು? ಈ ಕೆಳಗಿನವರಲ್ಲಿ ಅಂತರಾವಲೋಕನದ ಪ್ರತಿಪಾದಕರು ಯಾರು? ಡಾಂಟೆ, ಎ.ಬಿ. ಟಿಚ್ನರ್, ಜೆ.ಬಿ. ವ್ಯಾಟ್ಸನ್, ಥಾರಂಡೈಕ್. ಡಾಂಟೆ, ಎ.ಬಿ. ಟಿಚ್ನರ್, ಜೆ.ಬಿ. ವ್ಯಾಟ್ಸನ್, ಥಾರಂಡೈಕ್. ಸರಿಯಾದ ಉತ್ತರ ಎ.ಬಿ. ಟಿಚ್ನರ್. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಶೈಕ್ಷಣಿಕ ಮನೋವಿಜ್ಞಾನವು ಅತ್ಯಂತ ಪ್ರಾಚೀನ ವಿಧಾನವಾಗಿದೆ? ಈ ಕೆಳಗಿನವುಗಳಲ್ಲಿ ಯಾವ ಶೈಕ್ಷಣಿಕ ಮನೋವಿಜ್ಞಾನವು ಅತ್ಯಂತ ಪ್ರಾಚೀನ ವಿಧಾನವಾಗಿದೆ? ವೀಕ್ಷಣಾ ವಿಧಾನ, ಅಂತರಾವಲೋಕನ ವಿಧಾನ, ಪ್ರಾಯೋಗಿಕ ವಿಧಾನ, ಯಾವುದು ಅಲ್ಲ? ವೀಕ್ಷಣಾ ವಿಧಾನ, ಅಂತರಾವಲೋಕನ ವಿಧಾನ, ಪ್ರಾಯೋಗಿಕ ವಿಧಾನ, ಯಾವುದು ಅಲ್ಲ? ಸರಿಯಾದ ಉತ್ತರ ಅಂತರಾವಲೋಕನ ವಿಧಾನ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಶೈಕ್ಷಣಿಕ ಮನೋವಿಜ್ಞಾನವನ್ನು ಸಿಂಹಾವಲೋಕನ ವಿಧಾನ ಎನ್ನುವರು? ಈ ಕೆಳಗಿನವುಗಳಲ್ಲಿ ಯಾವ ಶೈಕ್ಷಣಿಕ ಮನೋವಿಜ್ಞಾನವನ್ನು ಸಿಂಹಾವಲೋಕನ ವಿಧಾನ ಎನ್ನುವರು? ವೀಕ್ಷಣಾ ವಿಧಾನ, ಪ್ರಾಯೋಗಿಕ ವಿಧಾನ, ವ್ಯಕ್ತಿ ಅಧ್ಯಯನ, ಅಂತರಾವಲೋಕನ. ವೀಕ್ಷಣಾ ವಿಧಾನ, ಪ್ರಾಯೋಗಿಕ ವಿಧಾನ, ವ್ಯಕ್ತಿ ಅಧ್ಯಯನ, ಅಂತರಾವಲೋಕನ. ಸರಿಯಾದ ಉತ್ತರ ಅಂತರಾವಲೋಕನ. ಮುಂದಿನ ಪ್ರಶ್ನೆ, ವೀಕ್ಷಣಾ ವಿಧಾನದ ಪ್ರತಿಪಾದಕರು ಯಾರು? ವೀಕ್ಷಣಾ ವಿಧಾನದ ಪ್ರತಿಪಾದಕರು ಯಾರು? ಡಿ.ಎಫ್.ಡಿ. ಬುಕ್ಸ್, ಜೆ.ಬಿ. ವ್ಯಾಟ್ಸನ್, ವಿಲ್ಹೆಲ್ಮ್ ಮೌಂಟ್, ಎ.ಬಿ. ಟಿಚ್ನರ್. ಡಿ.ಎಫ್.ಡಿ. ಬುಕ್ಸ್, ಜೆ.ಬಿ. ವ್ಯಾಟ್ಸನ್, ವಿಲ್ಹೆಲ್ಮ್ ಮೌಂಟ್, ಎ.ಬಿ. ಟಿಚ್ನರ್. ಸರಿಯಾದ ಉತ್ತರ ಜೆ.ಬಿ. ವ್ಯಾಟ್ಸನ್. ಮುಂದಿನ ಪ್ರಶ್ನೆ, ಪ್ರಾಯೋಗಿಕ ವಿಧಾನದ ಪ್ರತಿಪಾದಕರು ಯಾರು? ಪ್ರಾಯೋಗಿಕ ವಿಧಾನದ ಪ್ರತಿಪಾದಕರು ಯಾರು? ಡಿ.ಎಫ್.ಡಿ. ಬುಕ್ಸ್, ಜೆ.ಬಿ. ವ್ಯಾಟ್ಸನ್, ವಿಲ್ಹೆಲ್ಮ್ ಮೌಂಟ್, ಎ.ಬಿ. ಟಿಚ್ನರ್. ಡಿ.ಎಫ್.ಡಿ. ಬುಕ್ಸ್, ಜೆ.ಬಿ. ವ್ಯಾಟ್ಸನ್, ವಿಲ್ಹೆಲ್ಮ್ ಮೌಂಟ್, ಎ.ಬಿ. ಟಿಚ್ನರ್. ಸರಿಯಾದ ಉತ್ತರ ವಿಲ್ಹೆಲ್ಮ್ ಮೌಂಟ್. ಮುಂದಿನ ಪ್ರಶ್ನೆ, ವ್ಯಕ್ತಿ ಅಧ್ಯಯನ ವಿಧಾನದ ಪ್ರತಿಪಾದಕರು ಯಾರು? ವ್ಯಕ್ತಿ ಅಧ್ಯಯನ ವಿಧಾನದ ಪ್ರತಿಪಾದಕರು ಯಾರು? ಡಿ.ಎಫ್.ಡಿ. ಬುಕ್ಸ್, ಜೆ.ಬಿ. ವ್ಯಾಟ್ಸನ್, ವಿಲ್ಹೆಲ್ಮ್ ಮೌಂಟ್, ಎ.ಬಿ. ಟಿಚ್ನರ್. ಡಿ.ಎಫ್.ಡಿ. ಬುಕ್ಸ್, ಜೆ.ಬಿ. ವ್ಯಾಟ್ಸನ್, ವಿಲ್ಹೆಲ್ಮ್ ಮೌಂಟ್, ಎ.ಬಿ. ಟಿಚ್ನರ್. ಸರಿಯಾದ ಉತ್ತರ ಡಿ.ಎಫ್.ಡಿ. ಬುಕ್ಸ್. ಮುಂದಿನ ಪ್ರಶ್ನೆ, ಯಾವ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನವು ಬಾಲಾಪರಾಧಿಗಳನ್ನು ಕುರಿತು ಅಧ್ಯಯನ ಮಾಡುವ ಏಕೈಕ ವಿಧಾನವಾಗಿದೆ? ವ್ಯಕ್ತಿ ಅಧ್ಯಯನ, ಪ್ರಾಯೋಗಿಕ ವಿಧಾನ, ಅಂತರಾವಲೋಕನ, ವೀಕ್ಷಣಾ ವಿಧಾನ. ವ್ಯಕ್ತಿ ಅಧ್ಯಯನ, ಪ್ರಾಯೋಗಿಕ ವಿಧಾನ, ಅಂತರಾವಲೋಕನ ವಿಧಾನ, ವೀಕ್ಷಣಾ ವಿಧಾನ. ಸರಿಯಾದ ಉತ್ತರ ವ್ಯಕ್ತಿ ಅಧ್ಯಯನ. ಸರಿಯಾದ ಉತ್ತರ ವ್ಯಕ್ತಿ ಅಧ್ಯಯನ. ಮುಂದಿನ ಪ್ರಶ್ನೆ, ಮನೋವಿಶ್ಲೇಷಣಾ ವಿಧಾನದ ಪ್ರತಿಪಾದಕರು ಯಾರು? ಮನೋವಿಶ್ಲೇಷಣಾ ವಿಧಾನದ ಪ್ರತಿಪಾದಕರು ಯಾರು? ಜೆ.ಬಿ. ವ್ಯಾಟ್ಸನ್, ಎ.ಬಿ. ಟಿಚ್ನರ್, ಸಿಗ್ಮಂಡ್ ಫ್ರಾಯ್ಡ್, ವಿಲ್ಹೆಲ್ಮ್ ಮೌಂಟ್. ಜೆ.ಬಿ. ವ್ಯಾಟ್ಸನ್, ಎ.ಬಿ. ಟಿಚ್ನರ್, ಸಿಗ್ಮಂಡ್ ಫ್ರಾಯ್ಡ್, ವಿಲ್ಹೆಲ್ಮ್ ಮೌಂಟ್. ಸರಿಯಾದ ಉತ್ತರ ಸಿಗ್ಮಂಡ್ ಫ್ರಾಯ್ಡ್. ಮುಂದಿನ ಪ್ರಶ್ನೆ, ಯಾವ ವಿಧಾನವು ಮಂಪರು ಪರೀಕ್ಷೆಗೆ ಆಧಾರಿತವಾಗಿದೆ? ಯಾವ ವಿಧಾನವು ಮಂಪರು ಪರೀಕ್ಷೆಗೆ ಆಧಾರಿತವಾಗಿದೆ? ವ್ಯಕ್ತಿ ಅಧ್ಯಯನ, ವೀಕ್ಷಣಾ ವಿಧಾನ, ಮನೋವಿಶ್ಲೇಷಣಾ ವಿಧಾನ, ಅಂತರಾವಲೋಕನ. ವ್ಯಕ್ತಿ ಅಧ್ಯಯನ, ವೀಕ್ಷಣಾ ವಿಧಾನ, ಮನೋವಿಶ್ಲೇಷಣಾ ವಿಧಾನ, ಅಂತರಾವಲೋಕನ. ಸರಿಯಾದ ಉತ್ತರ ಮನೋವಿಶ್ಲೇಷಣಾ ವಿಧಾನ. ವಿಶ್ಲೇಷಣಾತ್ಮಕ ಮನೋವಿಜ್ಞಾನದ ಸ್ಥಾಪಕರು ಯಾರು? ವಿಶ್ಲೇಷಣಾತ್ಮಕ ಮನೋವಿಜ್ಞಾನದ ಸ್ಥಾಪಕರು ಯಾರು? ಕಾರ್ಲ್ ಯುಂಗ್, ಜೆ.ಬಿ. ವ್ಯಾಟ್ಸನ್, ಮ್ಯಾಕ್ಸ್ ವರ್ದಿಮರ್, ಕೋಹ್ಲರ್. ಕಾರ್ಲ್ ಯುಂಗ್, ಜೆ.ಬಿ. ವ್ಯಾಟ್ಸನ್, ಮ್ಯಾಕ್ಸ್ ವರ್ದಿಮರ್, ಕೋಹ್ಲರ್. ಸರಿಯಾದ ಉತ್ತರ
ಕಾರ್ಲ್ ಯಂಗ್. ಮುಂದಿನ ಪ್ರಶ್ನೆ, ಈ ಕೆಳಗಿನವರಲ್ಲಿ ಜ್ಞಾನಾತ್ಮಕ ಪಂಥದ ಪ್ರತಿಪಾದಕರು ಯಾರು? ಈ ಕೆಳಗಿನವರಲ್ಲಿ ಜ್ಞಾನಾತ್ಮಕ ಪಂಥದ ಪ್ರತಿಪಾದಕರು ಯಾರು? ಅಬ್ರಹಾಂ ಮಾಸ್ಲೋ, ಜೀನ್ ಪಿಯಾಜೆ, ಕಾರ್ಲ್ ರೋಜರ್ಸ್, ಜೆ.ಬಿ. ವ್ಯಾಟ್ಸನ್. ಅಬ್ರಹಾಂ ಮಾಸ್ಲೋ, ಜೀನ್ ಪಿಯಾಜೆ, ಕಾರ್ಲ್ ರೋಜರ್ಸ್, ಜೆ.ಬಿ. ವ್ಯಾಟ್ಸನ್. ಸರಿಯಾದ ಉತ್ತರ ಜೀನ್ ಪಿಯಾಜೆ. ಇಲ್ಲಿವರೆಗೆ 25 ಪ್ರಶ್ನೆಗಳನ್ನು ಸುದೀರ್ಘವಾಗಿ ಚರ್ಚೆ ಮಾಡಲಾಯಿತು. ಈ ರೀತಿಯಾದಂಥ ಇನ್ನಷ್ಟು ಪ್ರಶ್ನೆಗಳನ್ನು ಚರ್ಚಿಸಲು ನೀವು ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.